ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 1, ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलं. रामाय रामभद्राय रामचन्द्राय वेदसे रघुनाथाय नाथाय ಸೀತಾಯ ಪತಯೇ ನಮಃ. ಇಂದಿನ ಅಧ್ಯಾಯದಲ್ಲಿ ದಂಡಕಾರಣ್ಯ ಪ್ರವೇಶ ಮತ್ತು ವಿರಾಧವಧೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಅಲ್ಲಿ ತಪಸ್ವಿಗಳ ಆಶ್ರಮ ಸಮೂಹವನ್ನು ಕಂಡನು. ಅಲ್ಲಲ್ಲಿ ದರ್ಭೆಗಳು ಹರಡಿದ್ದವು. ನಾರು ಬಟ್ಟೆಯನ್ನು ಒಣಗಲು ಹಾಕಲಾಗಿತ್ತು. ತಪೋವನವು ತೇಜಸ್ಸಿನಿಂದ ಕೂಡಿತ್ತು. ಅದು ಎಲ್ಲ ಪ್ರಾಣಿಗಳಿಗೂ ಆಶ್ರಯ ಸ್ಥಾನವಾಗಿತ್ತು. ಅಲ್ಲಿ ವಿವಿಧ ಜಾತಿಯ ಮೃಗ ಪಕ್ಷಿಗಳು ಯಥೇಷ್ಟವಾಗಿ ಓಡಾಡುತ್ತಿದ್ದವು. ಆ ಸುಂದರ ತಪೋವನವನ್ನು ಮೆಚ್ಚಿಕೊಂಡ ಅಪ್ಸರೆಯರು ಪೂಜ್ಯ ಭಾವನೆಯಿಂದ ಅಲ್ಲಿ ಬಂದು ನರ್ತಿಸುತ್ತಿದ್ದರು. ಅಲ್ಲಿ ವಿಶಾಲವಾದ ಯಾಗಶಾಲೆಗಳಿದ್ದವು. ಯಾಗಶಾಲೆಗಳಲ್ಲಿ ಸೃಕ್ಕುಗಳು, ಸ್ರುವಗಳು, ಅಜಿನಗಳು, ದರ್ಭೆಗಳು, ಸಮ್ಮಿತ್ತುಗಳು, ಜಲಕಲಶಗಳು, ಅರಣಿಗಳು, ಫಲಗಳು, ಮೂಲಗಳು ಇದ್ದವು. ಹೊರಗಡೆ ಪವಿತ್ರವಾದ ವೃಕ್ಷಗಳು, ಕೆಲವು ಸಿಹಿಯಾದ ಹಣ್ಣು ಕೊಡುವವು ಬೆಳೆದಿದ್ದವು. ಬಲಿಕರ್ಮಗಳಿಂದ, ಹೋಮಗಳಿಂದ, ವೇದ ಘೋಷಗಳಿಂದ ತಪೋವನವು ಶೋಭಿಸುತ್ತಿತ್ತು. ಕಾಡು ಹೂವುಗಳಿಂದ, ಕಮಲ ಹೃದಗಳಿಂದ ಅದು ನಳನಳಿಸುತ್ತಿತ್ತು. ಫಲಮೂಲಗಳ ಆಹಾರವನ್ನು ಸೇವಿಸುವ ಕೃಷ್ಣಾಜಿನವನ್ನುಟ್ಟ ಸೂರ್ಯನಂತೆ, ಅಗ್ನಿಯಂತೆ ತೇಜೋವಂತರಾದ ವೃದ್ಧ ತಪಸ್ವಿಗಳು ಅಲ್ಲಿದ್ದರು. ವೇದನಾದದಿಂದ ಅನುರಣಿಸುವ ಆ ತಪೋವನವು ಬ್ರಹ್ಮಭವನದಂತೆ ಶೋಭಿಸುತ್ತಿತ್ತು. ಅಲ್ಲಿ ಬ್ರಹ್ಮಜ್ಞರಾದ ಬ್ರಾಹ್ಮಣರೂ ಇದ್ದರು. ಅದನ್ನು ಕಂಡ ಶ್ರೀರಾಮನು ತನ್ನ ಧನಸ್ಸಿನ ಹೆದೆಯನ್ನು ಬಿಚ್ಚಿ ಅಲ್ಲಿ ನಡೆದನು. ದಿವ್ಯ ಜ್ಞಾನದಿಂದ ಕೂಡಿದ ಮಹರ್ಷಿಗಳು ರಾಮನನ್ನು, ಸೀತೆಯನ್ನು ರೆಪ್ಪೆ ಮಿಟುಕಿಸದೆ ನೋಡಿದರು. ಎಲ್ಲ ಜೀವಿಗಳಿಗೂ ಹಿತವನ್ನುಂಟು ಮಾಡುವ ಅತಿಥಿಯಾದ ಶ್ರೀರಾಮನನ್ನು ಆಶ್ರಮದೊಳಗೆ ಕರೆದುಕೊಂಡು ಹೋಗಿ ಯೋಗ್ಯ ಆಸನದಲ್ಲಿ ಕುಳ್ಳಿರಿಸಿದರು. ಅವನಿಗೆ ಪಾದ್ಯಾದಿಗಳ ಉಪಚಾರಗಳನ್ನು ನೀಡಿದರು. ಗೆಡ್ಡೆ ಗೆಣಸು ಫಲಗಳನ್ನು ನಿವೇದಿಸಿದರು. ಅನಂತರ ಅಂಜಲೀಬದ್ಧರಾಗಿ ಹೇಳಿದರು, ರಾಮ, ನೀನು ಧರ್ಮರಕ್ಷಕನು, ಜನರಿಗೆ ಆಶ್ರಯಭೂತನು, ಪೂಜ್ಯನು, ಗೌರವಾರ್ಹನು, ದುಷ್ಟ ನಿಗ್ರಹ ಮಾಡುವ ಪ್ರಭುವು. ದೇವೇಂದ್ರನ ಕಾಲು ಭಾಗವಾಗಿ ರಾಜನು ಪ್ರಜಾಪಾಲನೆಯನ್ನು ಮಾಡುತ್ತಾನೆ. ಆದ್ದರಿಂದಲೇ ರಾಜನಿಗೆ ಶ್ರೇಷ್ಠ ಭೋಗಗಳು ಸಿದ್ಧವಾಗಿವೆ. ಲೋಕವೇ ಅವನಿಗೆ ನಮಸ್ಕರಿಸುತ್ತದೆ. ನಿನ್ನ ರಾಜ್ಯಕ್ಕೆ ಸೇರಿದ ವನದಲ್ಲಿ ವಾಸ ಮಾಡುವ ನಾವು ನಿನ್ನ ರಕ್ಷಣೆಗೆ ಒಳಪಟ್ಟವರು. ನೀನು ನಗರದಲ್ಲಾದರೂ ಇರು, ವನದಲ್ಲಾದರೂ ಇರು, ನೀನೇ ನಮ್ಮ ಪ್ರಭು. ನಮ್ಮ ದಂಡನೆಯ ಕಾರ್ಯಕ್ಕೆ ಕೈ ಹಾಕುವವರಲ್ಲ. ಏಕೆಂದರೆ ನಾವು ಕೋಪವನ್ನು ಗೆದ್ದವರು, ಇಂದ್ರಿಯಗಳಿಗೆ ಕಡಿವಾಣವನ್ನು ಹಾಕಿದವರು. ತಪಸ್ಸೇ ನಮ್ಮ ಸಂಪತ್ತು. ನಾವು ನಿನ್ನ ಮಕ್ಕಳಂತಿರುವವರು. ನಮ್ಮ ರಕ್ಷಣೆಯೇ ನಿನ್ನ ಹೊಣೆ. ಹೀಗೆಂದು ಋಷಿಗಳು ರಾಮಾದಿಗಳನ್ನು ಸತ್ಕರಿಸಿದರು. ಋಷಿಗಳ ಆತಿಥ್ಯವನ್ನು ಸ್ವೀಕರಿಸಿದ ರಾಮಾದಿಗಳು ಆ ರಾತ್ರಿಯನ್ನು ಆಶ್ರಮದಲ್ಲೇ ಕಳೆದರು. ಪ್ರಾತಃ ಕಾಲದಲ್ಲಿ ಋಷಿಗಳಿಂದ ಬೀಳ್ಕೊಂಡು ದಂಡಕಾರಣ್ಯದ ಒಳಗೆ ಕಾಲಿಟ್ಟರು. ಅಲ್ಲಿ ಎಲ್ಲೆಲ್ಲೂ ವಿವಿಧ ಮೃಗಗಳು ಸುತ್ತಾಡುತ್ತಿದ್ದವು. ಮರ ಗಿಡ ಬಳ್ಳಿಗಳೆಲ್ಲ ಧ್ವಂಸವಾಗಿದ್ದವು. ನೀರಿರುವ ಜಲಾಶಯಗಳನ್ನು ಕಾಣುವುದೇ ಕಷ್ಟವಾಗಿತ್ತು. ಅಲ್ಲಿ ಪಕ್ಷಿಗಳ ಕೂಗು ಕೇಳಿಸುತ್ತಿರಲಿಲ್ಲ. ಜೀರುಂಡೆಗಳ ಚೀರಾಟ ಮಾತ್ರ ಕೇಳಿಸುತ್ತಿತ್ತು. ರಾಮನು ಇದನ್ನೆಲ್ಲ ಗಮನಿಸಿದನು. ಆ ಕಾಡಿನ ಮಧ್ಯದಲ್ಲಿ ಬೆಟ್ಟದಾಕಾರದ ಮೇಲಿಂದ ಮೇಲೆ ಗರ್ಜಿಸುತ್ತಿದ್ದ ನರಭಕ್ಷಕನಾದ ಮಹಾರಾಕ್ಷಸನೊಬ್ಬನು ಕಾಣಿಸಿದನು. ಅವನಿಗೆ ದೊಡ್ಡ ಮುಖವಿತ್ತು. ಕಣ್ಣುಗಳು ಹೊಂಡದಲ್ಲಿದ್ದವು. ಉಬ್ಬು ತಗ್ಗಾದ ಹೊಟ್ಟೆ ಇತ್ತು. ನೋಡಲು ಅಸಹ್ಯವಾದ ವಿಕಾರ ರೂಪವಿತ್ತು. ಹುಲಿಯ ಚರ್ಮವನ್ನುಟ್ಟಿದ್ದನು. ಅದರ ಮೇಲೆ ಕೊಬ್ಬು ರಕ್ತಗಳು ಅಂಟಿದ್ದವು. ಯಮನಂತೆ ಬಾಯಿ ತೆರೆದುಕೊಂಡೇ ಇದ್ದನು. ಅವನು ಒಂದು ಬೃಹದಾಕಾರದ ಕಬ್ಬಿಣದ ಶೂಲಕ್ಕೆ 3 ಸಿಂಹಗಳನ್ನು, 4 ಹುಲಿಗಳನ್ನು, 2 ಎತ್ತುಗಳನ್ನು, 10 ಜಿಂಕೆಗಳನ್ನು, ವಸೆಯಿಂದ ಲಿಪ್ತವಾದ ಆನೆಯ ಒಂದು ದೊಡ್ಡ ತಲೆಯನ್ನು ಚುಚ್ಚಿ ಹಿಡಿದುಕೊಂಡು ಗರ್ಜಿಸುತ್ತಿದ್ದನು. ಅವನು ರಾಮಾದಿಗಳನ್ನು ನೋಡಿ ಕ್ರೋಧಾವಿಷ್ಟನಾಗಿ ಭಯಂಕರವಾಗಿ ಅಬ್ಬರಿಸುತ್ತಾ ಅವರ ಕಡೆಗೆ ಧಾವಿಸಿದನು. ಜೀವಿಗಳ ಕಡೆಗೆ ಅವನು ಧಾವಿಸುವಂತೆ ಅವನ ಪದಾಘಾತಕ್ಕೆ ಭೂಮಿಯೇ ನಡುಗಿದಂತಾಯಿತು. ಅವನು ಸೀತೆಯನ್ನು ಸೊಂಟದ ಮೇಲೆತ್ತಿಕೊಂಡು ಹೋಗಲಾರಂಭಿಸಿದನು.
ಹೋಗುತ್ತಾ ಹೇಳಿದನು, ನೀವು ಜಟೆ ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಹೆಂಡತಿಯ ಜೊತೆ ಸಾಯಲೆಂದೇ ದಂಡಕಾರಣ್ಯಕ್ಕೆ ಬಂದಿದ್ದೀರೇನು? ಬಿಲ್ಲು ಬಾಣ ಖಡ್ಗಳನ್ನು ಬೇರೆ ಹಿಡಿದುಕೊಂಡಿದ್ದೀರಾ. ನೀವು ತಪಸ್ಸಿಗೆ ಬಂದಿದ್ದರೆ ನಿಮ್ಮ ಜೊತೆ ಈ ಹೆಣ್ಣೇಕೆ ಇರಬೇಕು? ನಿಜವಾಗಿಯೂ ನೀವು ಅಧರ್ಮವನ್ನೇ ಆಚರಿಸುತ್ತಿದ್ದೀರಿ. ಪಾಪಿಗಳು ನೀವು, ಕಪಟ ಮುನಿಗಳು. ನಾನು ಯಾರು ಗೊತ್ತೇ? ನಾನೇ ವಿರಾಧನೆಂಬ ರಾಕ್ಷಸ. ಆಯುಧಗಳನ್ನು ಹಿಡಿದುಕೊಂಡು ಋಷಿಗಳನ್ನು ಬೇಟೆಯಾಡಿ ಅವರ ಮಾಂಸವನ್ನು ತಿನ್ನುತ್ತೇನೆ. ಈ ಸುಂದರ ಸ್ತ್ರೀ ನನಗೆ ಹೆಂಡತಿಯಾಗಲು ಯೋಗ್ಯಳಾಗಿರುವಳು. ಪಾಪಿಗಳಾದ ನಿಮ್ಮೊಡನೆ ಕಾದಾಡಿ ನಿಮ್ಮ ರಕ್ತವನ್ನೇ ಕುಡಿದು ಬಿಡುತ್ತೇನೆ. ವಿರಾಧನ ಕ್ರೂರ ವಾಕ್ಯಗಳನ್ನು ಕೇಳಿ ಸೀತೆ ನಡುಗಿ ಹೋದಳು. ರಾಮನು ಲಕ್ಷ್ಮಣನಿಗೆಂದನು, ತಮ್ಮ ನೋಡು, ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಿ ಬೆಳೆದ ಜಾನಕಿಯು ವಿರಾಧನ ಸೊಂಟದಲ್ಲಿ ಸಿಕ್ಕಿಕೊಂಡಿದ್ದಾಳೆ. ಕೈಕೇಯಿಗೆ ತನ್ನ ವರದಿಂದ ಯಾವ ಫಲ ಸಿಗಬೇಕೆಂದಿತ್ತೋ ಅದು ಸಿಕ್ಕಿಯಾಯಿತು. ತನ್ನ ಮಗನಿಗೆ ರಾಜ್ಯ ಸಿಕ್ಕಿದರೆ ಸಾಕಂದಳಷ್ಟೇ ಅವಳ ಉದ್ದೇಶವಾಗಿರಲಿಲ್ಲ. ಎಲ್ಲ ಜೀವಿಗಳಿಗೂ ಹಿತವನ್ನೇ ಬಯಸುವ ನನ್ನನ್ನೇ ಕಾಡಿಗೆ ಕಳುಹಿಸಿದವಳಲ್ಲವೇ ಅವಳು. ಇಂದು ಅವಳ ಆಸೆ ನೆರವೇರಿತು. ಸತಿಯು ಪರಪುರುಷನ ಸ್ಪರ್ಶಕ್ಕೆ ಒಳಗಾಗುತ್ತಿದ್ದಾಳೆ ಎಂಬುದಕ್ಕಿಂತ ಹೆಚ್ಚಿನ ದುಃಖ ಏನಿದೆ? ತಂದೆಯ ಅಗಲಿಕೆಗಿಂತ ರಾಜ್ಯವನ್ನು ಕಳೆದುಕೊಂಡದ್ದಕ್ಕಿಂತ ಹೆಚ್ಚಿನ ನೋವಾಗುತ್ತಿದೆ ನನಗೆ. ಹೀಗೆಂದ ರಾಮನ ಕಣ್ಣುಗಳಿಂದ ನೀರು ಹನಿಯಿತು. ಆಗ ಸರ್ಪದಂತೆ ಭುಗ್ಗೆಂದ ಲಕ್ಷ್ಮಣನೆಂದನು, ಅಣ್ಣ, ನೀನು ಅನಾಥರಿಗೆಲ್ಲ ನಾಥನು. ನೀನು ಇಂದ್ರನಂಥವನು. ನಿನ್ನ ಸೇವಕನಾದ ನಾನಿರುವಾಗ ನೀನು ಕಣ್ಣೀರು ಹಾಕುವುದೇ? ನನ್ನ ಬಾಣದ ಹೊಡೆತಕ್ಕೆ ಸಿಕ್ಕಿ ಸಾಯುವ ವಿರಾಧನ ರಕ್ತವನ್ನು ಈ ಭೂಮಿಯು ಕುಡಿಯುವುದು. ಭರತನನ್ನು ನೋಡಿ ಭುಗಿಲೆದ್ದ ನನ್ನ ಕ್ರೋಧವನ್ನು ಈಗ ವಿರಾಧನ ಮೇಲೆ ತಿರುಗಿಸುತ್ತೇನೆ. ನನ್ನ ಭುಜಬಲದ ಉತ್ತೇಜನದಿಂದ ವೇಗ ಪಡೆದ ನನ್ನ ಬಾಣವು ಅವನ ಹರವಾದ ಎದೆಗೆ ತಾಗಲಿ. ಅಲ್ಲಿರುವ ಅವನ ಪ್ರಾಣವನ್ನು ಹೊರಕ್ಕೆ ತಳ್ಳಲಿ. ಅವನ ಹೆಣವು ಗರಗರನೆ ತಿರುಗುತ್ತಾ ನೆಲದ ಮೇಲೆ ಬರಗಲಿ. ಪುನಃ ವಿರಾಧನು ಕಾಡು ಪ್ರತಿಧ್ವನಿಸುವಂತೆ ಅಬ್ಬರಿಸಿ ಕೇಳಿದನು, ನೀವಿಬ್ಬರು ಯಾರು? ಎಲ್ಲಿಗೆ ಹೋಗಬೇಕೆಂದಿದ್ದೀರಾ? ಆಗ ರಾಮನು ಆ ಸುಡುಮೊಗದ ರಕ್ಕಸನಿಗೆಂದನು, ನಾವು ಶೀಲವಂತರಾದ ಕ್ಷತ್ರಿಯ ಕುಮಾರರು. ಸದ್ಯ ಕಾಡಿನಲ್ಲಿ ಇರಲು ಬಂದಿದ್ದೇವೆ. ನೀನು ಯಾರೆಂಬುದನ್ನು ನಾವು ತಿಳಿಯಬೇಕು. ದಂಡಕಾರಣ್ಯದಲ್ಲಿ ಯಾಕೆ ಓಡಾಡುತ್ತಿದ್ದೀಯಾ? ಅದಕ್ಕೆ ವಿರಾಧನು ಉತ್ತರಿಸಿದನು, ರಾಜನೇ ಕೇಳು. ನಾನು ಜವನ ಮಗ. ಶತಹೃದೆ ನನ್ನ ತಾಯಿ. ನನ್ನನ್ನು ಎಲ್ಲ ರಾಕ್ಷಸರು ವಿರಾಧ ಎನ್ನುತ್ತಾರೆ. ನಾನು ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಶಸ್ತ್ರಗಳಿಂದ ಅವಧ್ಯನಾಗುವ ವರವನ್ನು ಪಡೆದಿದ್ದೇನೆ. ನನ್ನನ್ನು ನಿಮ್ಮ ಶಸ್ತ್ರಗಳು ಏನೂ ಮಾಡಲಾರವು. ನೀನು ಈ ಹುಡುಗಿಯ ಮೇಲಿನ ಆಸೆಯನ್ನು ಬಿಟ್ಟು ಬಿಡು. ಹೇಗೆ ಇಲ್ಲಿ ಬಂದಿದ್ದೀರೋ ಹಾಗೆಯೇ ಇಲ್ಲಿಂದ ಪಲಾಯನ ಮಾಡಿ. ನಿಮ್ಮನ್ನು ಕೊಲ್ಲದೇ ಹೋಗಲು ಬಿಟ್ಟಿದ್ದೇನೆ. ಈಗ ರಾಮನು ಕೆಂಗಣ್ಣನಾಗಿ ಉತ್ತರಿಸಿದನು, ನೀಚ, ಧಿಕ್ಕಾರ ನಿನಗೆ. ನೀನು ನಿನ್ನ ಮೃತ್ಯುವನ್ನು ಹುಡುಕಿಕೊಂಡು ಬಂದಂತಿದೆ. ಯುದ್ಧಕ್ಕೆ ಬಾ. ನೀನು ನನ್ನ ಕೈಯಿಂದ ಬದುಕಿ ಉಳಿಯಲಾರೆ. ರಾಮನು ಬಿಲ್ಲಿಗೆ ಹೆದೆಯೇರಿಸಿ ಹರಿತವಾದ ಬಾಣಗಳನ್ನು ಸಂಧಾನ ಮಾಡಿ ವಿರಾಧನ ಮೇಲೆ ಬಿಟ್ಟನು. ಚಿನ್ನದ ಪುಕ್ಕಗಳುಳ್ಳ ಗರುಡ ಮತ್ತು ಅಗ್ನಿ ಜ್ವಾಲೆಯಂತೆ ಸಾಗುವ 7 ಬಾಣಗಳನ್ನು ಅವನ ಮೇಲೆ ಹೊಡೆದನು. ಅವುಗಳು ವಿರಾಧನ ಮೈಯನ್ನು ನಾಟಿ ರಕ್ತದಿಂದ ತೊಯ್ದು ಬೆಂಕಿಯಂತೆ ಕೆಳಗೆ ಬಿದ್ದವು. ಆಗ ವಿರಾಧನು ಸೀತೆಯನ್ನು ಬಿಟ್ಟು ಶೂಲವನ್ನೆತ್ತಿಕೊಂಡು ಬರುವ ಯಮನಂತೆ ಕಂಡನು. ರಾಮ ಲಕ್ಷ್ಮಣರು ಅವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದರು. ಅವನು ಗಟ್ಟಿಯಾಗಿ ನಕ್ಕು ತನ್ನ ಮೈಯನ್ನು ಹಿಗ್ಗಿಸಿದನು. ಆಗ ಅವನ ಮೈಯಲ್ಲಿ ಅಂಟಿದ್ದ ಬಾಣಗಳು ಬುಳಬುಳನೆ ಕೆಳಕ್ಕೆ ಬಿದ್ದವು. ಅವನು ಶಸ್ತ್ರಗಳಿಂದ ಅವಧ್ಯನಾಗಿದ್ದನಲ್ಲ. ಅವನು ತನ್ನ ಉಸಿರನ್ನು ಬಿಗಿ ಹಿಡಿದು ಶೂಲವನ್ನೆತ್ತಿಕೊಂಡು ರಾಮ ಲಕ್ಷ್ಮಣರ ಕಡೆಗೆ ಧಾವಿಸಿದನು. ವಜ್ರದಂತಿದ್ದ ಬೆಂಕಿಯಂತಿದ್ದ ಆ ಶೂಲವನ್ನು ರಾಮನು 2 ಬಾಣಗಳಿಂದಲೇ ತುಂಡು ಮಾಡಿದನು. ಆ ತುಂಡಾದ ಶೂಲವು ಸಿಡಿಲಿನ ಹೊಡೆತಕ್ಕೆ ಸಿಕ್ಕ ಮೇರುವಿನ ಬಂಡೆಯು ಪುಡಿಪುಡಿಯಾಗಿ ಕೆಳಕ್ಕೆ ಬೀಳುವಂತೆ ಬಿತ್ತು. ಮತ್ತೆ ಆ ಕೃಷ್ಣ ಸರ್ಪಗಳಂತಿದ್ದ ತಮ್ಮ ಖಡ್ಗಗಳಿಂದ ರಕ್ಕಸನಿಗೆ ಹೊಡೆದರು. ಸ್ಥಿರವಾಗಿ ನಿಂತು ತನ್ನನ್ನು ಹೊಡೆಯುತ್ತಿದ್ದ ಆ ಅಣ್ಣ ತಮ್ಮಂದಿರನ್ನು ಹಿಡಿದೆತ್ತುಕೊಂಡು ಹೋಗಲು ನೋಡಿದನು. ಅವನ ಇಂಗಿತವನ್ನು ಅರ್ಥ ಮಾಡಿಕೊಂಡ ರಾಮನು ಲಕ್ಷ್ಮಣನಿಗೆಂದನು, ತಮ್ಮ, ಇವನು ನಮ್ಮನ್ನು ಎತ್ತಿಕೊಂಡು ಹೋಗಬೇಕೆಂದಿದ್ದಾನೆ. ನಾವು ಹೋಗಬೇಕಾದ ದಾರಿಯಲ್ಲೇ ಹೋಗುತ್ತಿದ್ದಾನೆಂದು ಕಾಣುತ್ತದೆ. ಹೋಗಲು ಬಿಡು, ಒಳ್ಳೆಯದಾಯಿತು. ನಾವು ನಡೆಯುವುದು ತಪ್ಪುತ್ತದೆ. ವಿರಾಧನು ರಾಮ ಲಕ್ಷ್ಮಣನನ್ನು ಮಕ್ಕಳೋ ಎಂಬಂತೆ ಹೆಗಲ ಮೇಲೆ ಹೊತ್ತುಕೊಂಡು ಭಯಂಕರವಾಗಿ ಗರ್ಜಿಸುತ್ತಾ ಕಾಡಿನಲ್ಲಿ ನಡೆದನು. ರಾಕ್ಷಸನು ರಾಮ ಲಕ್ಷ್ಮಣರನ್ನ ಎತ್ತಿಕೊಂಡು ಹೋಗುವುದನ್ನು ಕಂಡು ಸೀತೆಯು ತನ್ನ ತೋಳುಗಳನ್ನೆತ್ತಿ ಕೂಗಿಕೊಂಡಳು, ಹಾಯ್ ಸತ್ಯಸಂಧ, ಶೀಲವಂತ, ಪರಿಶುದ್ಧನಾದ ರಾಮನನ್ನು ರಕ್ಕಸನು ಎತ್ತಿಕೊಂಡು ಹೋಗುತ್ತಿರುವನಲ್ಲ. ಈ ರೌದ್ರ ರೂಪದ ರಾಕ್ಷಸನು ಲಕ್ಷ್ಮಣನನ್ನೂ ಬಿಡಲಿಲ್ಲವಲ್ಲ. ಓ ರಾಕ್ಷಸೋತ್ತಮ, ನಿನಗೆ ನಮಸ್ಕಾರ. ರಾಮ ಲಕ್ಷ್ಮಣರನ್ನ ಬಿಟ್ಟು ನನ್ನನ್ನು ಎತ್ತಿಕೊಂಡು ಹೋಗು. ಇಲ್ಲವಾದರೆ ಇಲ್ಲಿ ತೋಳಗಳು, ಹುಲಿಗಳು ನನ್ನನ್ನು ಹಿಡಿದು ತಿನ್ನುತ್ತವೆ, ಆನೆಗಳು ತುಳಿದು ಹಾಕುತ್ತವೆ. ಸೀತೆಯ ಗೋಳನ್ನು ಕೇಳಿದ ರಾಮ ಲಕ್ಷ್ಮಣರು ಆ ದುರಾತ್ಮನನ್ನು ಕೊಲ್ಲುವ ನಿರ್ಧಾರವನ್ನು ಮಾಡಿದರು. ಲಕ್ಷ್ಮಣನು ರಕ್ಕಸನ ಎಡತೋಳನ್ನು, ರಾಮನು ಬಲತೋಳನ್ನು ಕಡಿದು ಹಾಕಿದರು. ತೋಳುಗಳನ್ನು ಕಳೆದುಕೊಂಡ ರಾಕ್ಷಸನು ವಜ್ರದ ಹೊಡೆತಕ್ಕೆ ಪರ್ವತವು ಉರುಳುವಂತೆ ನೆಲಕ್ಕೆ ಬಿದ್ದನು.
ರಾಮ ಲಕ್ಷ್ಮಣರು ಅವನಿಗೆ ಮುಷ್ಟಿಯಿಂದ ಗುದ್ದಿದ್ದರು, ಕಾಲಿನಿಂದ ಒದ್ದರು, ಅವನ ನೆತ್ತಿ ನೆಲಕ್ಕೆ ಕುಕ್ಕಿದರು. ಆದರೂ ಅವನು ಸಾಯಲಿಲ್ಲ. ಆಗ ರಾಮನೆಂದನು, ಇವನು ಸಾಯುವುದಿಲ್ಲ, ಇವನಿಗೆ ತಪಸ್ಸಿನ ಬಲವಿದೆ, ಆದ್ದರಿಂದ ಹೊಂಡ ತೋಡಿ ಇವನನ್ನು ಹುಗಿದು ಬಿಡೋಣ. ಲಕ್ಷ್ಮಣ, ಹೊಂಡ ತೋಡು ಎಂದು ಹೇಳಿ ರಾಮನು ವಿರಾಧನ ಕತ್ತನ್ನು ಕಾಲಿನಿಂದ ಒತ್ತಿ ನಿಂತನು. ರಾಮನ ಮಾತನ್ನು ಕೇಳಿಸಿಕೊಂಡ ವಿರಾಧನ ವಿನೀತನಾಗಿ ರಾಮನಿಗೆಂದನು, ಇಂದ್ರನ ಬಲವಿರುವ ವೀರನೇ, ನಿನ್ನಿಂದ ನಾನು ಹತನಾದಂತೆಯೇ ಸರಿ. ಇದಕ್ಕಿಂತ ಮುಂಚೆ ನನ್ನ ಅಜ್ಞಾನದಿಂದ ನೀನು ಯಾರೆಂಬುದು ತಿಳಿಯದೇ ಹೋಯಿತು. ನೀನು ಕೌಸಲ್ಯ ಸುಪುತ್ರನಾದ ರಾಮನೆಂಬುದು ಈಗ ನನಗೆ ತಿಳಿಯುತ್ತಿದೆ. ಇವಳು ಸೀತೆ ಮತ್ತು ಅವನು ಲಕ್ಷ್ಮಣ. ಶಾಪದಿಂದಾಗಿ ನನಗೆ ಈ ಘೋರ ರೂಪ ಪ್ರಾಪ್ತವಾಯಿತು. ನಾನು ರಾಕ್ಷಸನಾದೆ. ನಾನು ತುಂಬುರು ಎಂಬ ಗಂಧರ್ವನು, ಕುಬೇರನ ಶಾಪಕ್ಕೆ ಒಳಗಾದವನು. ನಾನು ಅವನನ್ನು ಸಮಾಧಾನ ಪಡಿಸಿದಾಗ ಅವನೆಂದನು, ಯಾವಾಗ ದಶರಥ ಪುತ್ರನಾದ ರಾಮನು ನಿನ್ನನ್ನು ಯುದ್ಧದಲ್ಲಿ ಕೊಲ್ಲುವನೋ ಆಗ ನಿನಗೆ ಶಾಪದಿಂದ ಮುಕ್ತಿ. ನೀನು ನಿನ್ನ ಪೂರ್ವ ಜನ್ಮವನ್ನು ಪಡೆದು ಸ್ವರ್ಗಕ್ಕೆ ಹೊರಟು ಹೋಗುವೆ. ಹಿಂದೊಮ್ಮೆ ನಾನು ರಂಭೆಯ ಮೋಹಕ್ಕೆ ಒಳಗಾಗಿ ಕುಬೇರನ ಸೇವೆಯಲ್ಲಿ ಲೋಪ ಮಾಡಿದೆ. ಅದೇ ನನ್ನ ಶಾಪಕ್ಕೆ ಕಾರಣವಾಯಿತು. ಈಗ ನಿನ್ನ ಅನುಗ್ರಹದಿಂದ ಶಾಪ ವಿಮುಕ್ತನಾದೆನು. ನಾನು ಸ್ವರ್ಗಕ್ಕೆ ಹೊರಟು ಹೋಗುತ್ತೇನೆ. ನಿನಗೆ ಒಳ್ಳೆಯದಾಗಲಿ. ಇಲ್ಲೇ ಹತ್ತಿರದಲ್ಲಿ ಶರಭಂಗ ಎಂಬ ಮಹರ್ಷಿ ಇರುವರು. ಅವರು ಸೂರ್ಯನಂತೆ ತೇಜಪೂರ್ಣರು. ಅವರನ್ನು ಬೇಗನೆ ಕಾಣು. ನಿನಗೆ ಒಳ್ಳೆಯದಾಗಲಿ. ಹೋಗುವ ಮುನ್ನ ನನ್ನ ಶರೀರವನ್ನು ಹೊಂಡಕ್ಕೆ ಹಾಕಿ ಹೋಗು. ಸತ್ತ ರಾಕ್ಷಸರ ಹೆಣಗಳನ್ನು ಹೂಡುವುದು ಪದ್ಧತಿ. ಲಕ್ಷ್ಮಣನು ಹಳ್ಳವನ್ನು ತೋಡಿದನು. ರಾಮನು ಅವನ ಕತ್ತಿನಿಂದ ತನ್ನ ಕಾಲನ್ನು ತೆಗೆದನು. ಅನಂತರ ಅವರನ್ನು ಹಳ್ಳಕ್ಕೆ ತಳ್ಳಿದರು. ಆಗ ಅವನು ಭಯಂಕರವಾಗಿ ಅರಚಿದನು. ಅವನು ರಾಮನಿಂದಲೇ ಸಾಯಲು ಬಯಸಿದ್ದರಿಂದ ಸತ್ತು ಹೋದನು. ಅವನ ಹೆಣದ ಮೇಲೆ ಕಲ್ಲು ಮಣ್ಣುಗಳನ್ನು ಹೇರಿದರು. ರಾಮ, ಸೀತೆ, ಲಕ್ಷ್ಮಣರು ಆ ಕಾಡಿನಲ್ಲಿ ನಿಶ್ಚಿಂತೆಯಿಂದ ವಿಹರಿಸಿದರು. ಜಯ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.